ಪ್ರಜ್ವಲ್ ರೇವಣ್ಣ ಮುಂದಿರುವಂತಹ ಕಾನೂನು ಮಾರ್ಗ ಯಾವುದು? ಲೀಗಲ್ ಫೈಟ್ಗೆ ಅವಕಾಶ ಇದೆಯಾ? ಹೈಕೋರ್ಟ್ ಮೆಟ್ಟಿಲೇರೋಕೆ ಪ್ರಜ್ವಲ್ ರೇವಣ್ಣಗೆ ಅವಕಾಶ ಇದೆ. ಶಿಕ್ಷೆ ರದ್ದು ಮಾಡುವಂತೆ ಮನವಿ ಮಾಡೋಕೆ ಚಾನ್ಸ್ ಇದೆಯಂತೆ. ಇಲ್ಲಿ ಏನಾಗುತ್ತೆ? ಹೈಕೋರ್ಟ್ನಲ್ಲಿ ಮನ್ನಣೆ ಸಿಗದಿದ್ದಲ್ಲಿ ಸುಪ್ರೀಂಗೆ ಅಂದರೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಸಾಧ್ಯತೆ ಕೂಡ ಇದೆ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡುವಂತೆ ಮನವಿ ಮಾಡೋಕೆ ನಾಳೆ ಈಗ ಯಾವ ಕೋರ್ಟ್ ತೀರ್ಪು ಕೊಟ್ಟಿದೆ ಅಲ್ಲೇ ಆಗುತ್ತೆ. ಆದರೆ ಶಿಕ್ಷೆಯೇ ಬೇಡ ಅಂದೇ ಇರೋಕೆ ನೆಕ್ಸ್ಟ್ ಲೀಗಲ್ ಫೈಟ್ ಮಾಡೋಕ್ಕೆ ಅವಕಾಶ ಇದೆಯಾ ಅಂದರೆ ಹೌದು ಇದೆ. ಇನ್ನೂ ಕೋರ್ಟ್ಗಳು ಬಾಕಿ ಇದ್ದಾವೆ. ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಹೈಕೋರ್ಟಿಗೆ ಹೋದ್ರು ಅಂದ್ಕೊಳ್ಳಿ, ಹೈಕೋರ್ಟ್ ಹಳೆ ಕೋರ್ಟಿನ ತೀರ್ಪನ್ನೇ ಎತ್ತಿ ಹಿಡಿತು ಅಂದ್ಕೊಳ್ಳಿ, ಮುಗಿತು, ಖೇಲ್ ಖತಮ್. ಅಗೇನ್ ಈತ ರೇಪಿಸ್ಟ್ ಅನ್ನುವಂಥದ್ದು ಪ್ರೂವ್ ಆಗುತ್ತೆ. ಅಗೇನ್ ಇವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳ್ದಂಗೆ ಸರಿ ಇದೆ, ಆ ತೀರ್ಪನ್ನೇ ಎತ್ತಿ ಹಿಡಿತೀವಿ ಅಂದರೆ ಮುಗೀತು, ಅಲ್ಲಿಗೆ ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಇವ್ರ ಮುಂದೆ ಅವಕಾಶ ಅಂತೂ ಇದೆ. ಇದೀಗ ಪ್ರಜ್ವಲ್ ರೇವಣ್ಣ ಮುಂದಿರುವಂತಹ ಕಾನೂನು ಮಾರ್ಗ ಯಾವುದು ಅನ್ನುವಂತಹ ಪ್ರಶ್ನೆಗೆ ಹೈಕೋರ್ಟ್ ಮೆಟ್ಟಿಲೇರೋಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅವಕಾಶ ಇದೆ. ಲೀಗಲ್ ಫೈಟ್ ಮಾಡ್ಬೋದು. ಅವರು ಶಿಕ್ಷೆ ರದ್ದು ಮಾಡಿ ಅಂತ ಮನವಿ ಮಾಡಿ ಹೈಕೋರ್ಟ್ ಮೆಟ್ಟಿಲೇರ್ಬೋದು. ಏನು ಅವ್ರು ಪ್ರಯತ್ನ ಪಡ್ತಾರ್ರಿ. ಯಾರು ಇದನ್ನೆಲ್ಲ ಶಿಕ್ಷೆ ಅನುಭವಿಸೋಕೆ ರೆಡಿ ಇರ್ತಾರೆ ಹೇಳಿ? ಈ ನೀನು ಅಪರಾಧಿ ಅಂತ ಹೇಳ್ತಾ ಇದ್ದಂಗೆ, ನೀನು ರೇಪಿಸ್ಟ್ ಅಂತ ಹೇಳ್ತಾ ಇದ್ದಂಗೆ ಗಳಗಳ ಅಂತ ಹತ್ರಂತೆ, ಕಣ್ಣೀರಿಟ್ರಂತೆ. ಆಮೇಲೆ ಅವ್ರ ಕಡೆ ವಕೀಲರು ಅವರು ಓದಿರ್ತಾರೆ, ಅವ್ರಿಗೂ ಗೊತ್ತು ಮುಂದೆ ಏನೇನು ರೀತಿಯ ಅವಕಾಶಗಳಿರುತ್ತೆ, ಏನೇನು ಫೈಟ್ ಮಾಡ್ಬೋದು ಅಂತ. ಅವ್ರ ಸೀನಿಯರ್ಸ್ ಒಪಿನಿಯನ್ನೆಲ್ಲ ತಗೊಳ್ತಾರೆ. ಹೈಕೋರ್ಟ್ಗೆ ಕನ್ವಿನ್ಸ್ ಆಗೋ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು ಇವರು. ನೋಡಿ, ಇಲ್ಲಿ ಇವತ್ತಿನ ಎಕ್ಸ್ಕ್ಲೂಸಿವ್ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಯಾವ್ದು ಹೇಳಿ? ಆ ಸ್ಕೈ ಬ್ಲೂ ಕಲರ್ ಚೆಕ್ಸ್ ಶರ್ಟ್ ಹಾಕಿದಾರಲ್ಲ, ಲಾಯರ್ ಮುಂದೆ ಮಾತಾಡ್ತಾ ಇರೋದು. ಎಕ್ಸ್ಕ್ಲೂಸಿವ್ ಫೋಟೋ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಸೊ ನಾಳೆ ಈಗ ಏನು ತೀರ್ಪು ಕೊಟ್ಟಿದೆ ಆ ಕೋರ್ಟ್ನಲ್ಲೇ ಇದೀಗ ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಓಕೆ, ಇದೀಗ ಈ ಅತ್ಯಾಚಾರದ ಪ್ರಕರಣಗಳು 4 ಕೇಸ್ಗಳು ದಾಖಲಾಗಿತ್ತು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲೆ, ರೇವಣ್ಣ ಅವರ ಸುಪುತ್ರ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇದೀಗ 4 ಕೇಸ್ನಲ್ಲಿ 1 ಕೇಸ್ನ ತೀರ್ಪು ಬಂದಿದೆ. ಅದು ಈತ ದೋಷಿ, ಈತ ಅಪರಾಧಿ, ಈತ ರೇಪಿಸ್ಟ್, ಈತ ಕಾಮುಕ ಅನ್ನುವಂಥದ್ದು ಪ್ರೂವ್ ಆಗಿದೆ. ಶಿಕ್ಷೆ ಎಷ್ಟರ ಮಟ್ಟಿಗೆ ಅಂತ ನೀವು ಕೇಳ್ಬೋದು. ಅದನ್ನ ಇವತ್ತೇ ಕೋರ್ಟ್ ಹೇಳಿಲ್ಲ, ನಾಳೆಗೆ ಒಂದು ಕಾಯ್ದಿರಿಸಿದ್ದಾರೆ. ನಾಳೆ ಶಿಕ್ಷೆಯ ಪ್ರಮಾಣ ಗರಿಷ್ಠ ಎಷ್ಟು, ಕನಿಷ್ಠ ಎಷ್ಟು ಅನ್ನೋದು ನಾಳೆ ನಿರ್ಧಾರ ಆಗುತ್ತೆ. ಈಗ ಅವರ ವಕೀಲರ ಮುಂದೆ ಇರುವಂತಹ ಅವಕಾಶಗಳು ಅಂತ ನೋಡಿದಾಗ ಸರೆಂಡರ್ ಆಗ್ಬಿಡೋದು. ಏನು, ಶಿಕ್ಷೆಗೆ ಸರೆಂಡರ್ ಆಗಿ ಸ್ವಲ್ಪ ಕಡಿಮೆ ಮಾಡ್ರಿ ಅಂತ ಬಾರ್ಗೇನ್ ಅಂತೀವಲ್ಲ, ಬಾರ್ಗೇನ್ ಮಾಡ್ಬೋದು. ಮೋರ್ ಡೀಟೇಲ್ಸ್ ನನ್ನ ಕಲಿಗ ಅಜಯ್ ನೀಡ್ತಾರೆ. ಅಜಯ್, ಈಗ ಲೀಗಲ್ ಆಗಿ ಫೈಟ್ ಮಾಡೋ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಖಂಡಿತ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಆರೋಪಿ ಪ್ರಜ್ವಲ್ ರೇವಣ್ಣಗೆ ದೋಷಿ ಅಂತ ಹೇಳಿ ನ್ಯಾಯಾಲಯ ಕೂಡ ತೀರ್ಪನ್ನು ಕೊಟ್ಟಿದೆ. ಹೀಗಾಗಿ ಮೊದಲ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರಜ್ವಲ್ ಅಪರಾಧಿ ಅಂತ ಹೇಳಿ ಸಾಬೀತು ಕೂಡ ಆಗಿರೋ ಹಿನ್ನೆಲೆಯಲ್ಲಿ ನಾಳೆ ಶಿಕ್ಷೆಯ ಒಂದು ಪ್ರಮಾಣವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಕಟಣೆನೆ ಮಾಡ್ತಾರೆ. ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು. ಅಂದ್ರೆ ಶಿಕ್ಷೆಯ ಪ್ರಮಾಣ ಎಷ್ಟು ಅಂತ ಹೇಳಿ ನಾಳೆ ಪ್ರಕಟ ಮಾಡ್ತಾರೆ. ಇಲ್ಲಿ ಕೆಲವೊಂದಷ್ಟು ನಾಳೆ ಕೂಡ ವಾದವನ್ನ ಮಾಡ್ಕೋಬಹುದು. ಅಂದ್ರೆ ಇಷ್ಟು ಪ್ರಮಾಣವನ್ನ ಶಿಕ್ಷೆ ಅಂತ ಅನೌನ್ಸ್ ಮಾಡಿದ್ದಂತ ಮುಂಚಿತವಾಗಿ ಕೆಲವೊಂದಷ್ಟು ಆಕ್ಷೇಪಣೆಯನ್ನ ಸಲ್ಲಿಸಿ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಸಂಪರ್ಕಕ್ಕೆ ತಗೊಳ್ತೀನಿ.